ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಹಸ್ಬೆಂಡ್ ಫೇವ್ರೇಟ್ ರೆಸಿಪಿ ಇದು. ಜೋಳದ ರೊಟ್ಟಿ ಹೆಚ್ಚಾಗಿ ಮಾಡೋದು ನಾನು, ಆದರೆ ಇವತ್ತು ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ. ರಾಗಿ ರೊಟ್ಟಿ ಜೊತೆ ಈ ಹೆಸರು ಕಾಳು ಸಬ್ಬಸಿಗೆ ಸೊಪ್ಪಿನ ಪಲ್ಯ ತುಂಬ ರುಚಿಯಾಗಿರುತ್ತೆ. ರಾಗಿ ರೊಟ್ಟಿ ರಿಚ್ ಐರನ್ ಹೊಂದಿರುವಂಥದ್ದು, ಹಾಗೆ ಹೈ ಪ್ರೋಟೀನ್ ಹೊಂದಿರುವಂತಹ ಈ ಪಲ್ಯ ರುಚಿ ಜೊತೆ ಆರೋಗ್ಯಕರ. ಅದು ಈ ರೀತಿ ಮಾಡಿದರೆ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಒಂದು ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ. ಇಲ್ಲಿ ಒಂದು ಕಡಾಯಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೆಳ್ಳುಳ್ಳಿನ ಈ ಥರ ಜಜ್ಜಿಬಿಟ್ಟು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ. ಈ ರೀತಿಯಾಗಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ 4ರಿಂದ 5 ಒಣಮೆಣಸಿನ್ಕಾಯಿ, ಒಂದು ದೊಡ್ಡ ಗಾತ್ರದ ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನೆಲ್ಲ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಒಂದು ಟೊಮೆಟೊ ಹಣ್ಣು ಕೂಡ ಕಟ್ ಮಾಡಿ ಇದರಲ್ಲಿ ಹಾಕ್ಕೊಂಡು ಜಸ್ಟ್ ಇದು ಅಷ್ಟೇ ಒಂದು 30 ಸೆಕೆಂಡ್ ಈ ಥರ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿಕೊಂಡು, ನಂತರ ಸ್ವಲ್ಪ ಅರಿಶಿಣ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಹುರಿದು ಪುಡಿ ಮಾಡಿದ ಜೀರಿಗೆ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ 30 ಸೆಕೆಂಡ್ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಇದರಲ್ಲೆಲ್ಲ ಮಿಕ್ಸ್ ಆದಮೇಲೆ ನಾನಿಲ್ಲಿ 1 ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. ಸೊ ಅದನ್ನು ಮಿಕ್ಸ್ ಮಾಡ್ತಾ ಸಿಮ್ಮಲ್ಲಿ ಇಟ್ಕೊಂಡಿರ್ತೀನಿ. ಈಗ ಈ ಸೊಪ್ಪನ್ನು ಕೂಡ ನಾನು ಸಣ್ಣಕ್ಕೆ ಕಟ್ ಮಾಡ್ಕೊಳ್ತಾ ಇರ್ತೀನಿ. ನೋಡಿ ಈ ರೀತಿಯಾಗಿ ಅದನ್ನು ಫ್ರೈ ಮಾಡ್ತಾ ಈ ಸೊಪ್ಪನ್ನು ಕೂಡ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ. ಈ ಸಬ್ಬಸಿಗೆ ಸೊಪ್ಪು ಮತ್ತು ಹೆಸರು ಕಾಳು ಎರಡೂ ಮಿಕ್ಸ್ ಮಾಡಿ ನಾವು ಪಲ್ಯ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ರುಚಿ. ಒಮ್ಮೆ ನೀವು ಈ ರೀತಿ ಮಾಡಿ, ಇದರ ರುಚಿ ಎಷ್ಟಿರುತ್ತೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ರುಚಿ ಇರುತ್ತೆ. ಚಪಾತಿ ರೊಟ್ಟಿ ಜೊತೆಗಂತೂ ಪರ್ಫೆಕ್ಟ್ ಅಂತ ಹೇಳ್ಬೋದು. ಈಗ ಕಟ್ ಮಾಡಿರೋದನ್ನು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಈ ಥರ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಹೆಸರು ಕಾಳು ನಾನು ರಾತ್ರಿ ನೆನೆಸಿಟ್ಟಿದ್ದೆ. ನೋಡಿ ನೆನೆಸಿರುವಂತಹ ಹೆಸರು ಕಾಳಿದೆ ಅಲ್ವಾ, ಸ್ವಲ್ಪ ಲೈಟಾಗಿ ಮೊಳಕೆ ಕೂಡ ಬಂದಿದೆ. ಒಂದು ಅರ್ಧದಷ್ಟು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆ ಸಬ್ಬಸಿಗೆ ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ಆ ಕಾಳನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಮೊದಲು ಆ ಸೊಪ್ಪು ಮತ್ತು ಆ ಕಾಳೆಲ್ಲ ಕರೆಕ್ಟಾಗಿ ಹೊಂದ್ಕೋಬೇಕು. ಹಾಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ 1 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಕೂಡ ನೀರು ನಾನು ಹಾಕ್ಕೊಳ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಉದುರುದ್ರಾಗಿ ಮಾಡ್ತಾ ಇದ್ದೀನಿ, ಕಾಳಿನ ಪಲ್ಯ ಅಲ್ವಾ, ಈ ಥರನೇ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಅಥವಾ ಸ್ವಲ್ಪ ನಿಮಗೆ ತುಂಬ ಸಾಫ್ಟ್ ಬೇಕಂದರೆ 2 ಕಪ್ಪಷ್ಟು ನೀರನ್ನು ನೀವು ಹಾಕ್ಕೋಬೋದು. ಈಗ ಇದನ್ನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ. ಇದು ಪಲ್ಯ ಆಗ್ತಾ ಇರುತ್ತೆ ಸಿಮ್ಮಲ್ಲಿ ಇಟ್ಕೊಂಡು. ನಂತರ ಇಲ್ಲಿ ಸ್ವಲ್ಪ ನೀರು ಕೂಡ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ನೀರು ಬಿಸಿ ಆಗ್ತಾ ಇರುತ್ತೆ. ಇಲ್ಲಿ ಕಟ್ಟೆಲ್ಲ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು, ಯಾಕಂದರೆ ನಾನು ರೊಟ್ಟಿ ಮಾಡಬೇಕಲ್ವಾ, ಸೊ ಹಾಗಾಗಿ ನೀಟಾಗಿ ಕ್ಲೀನ್ ಮಾಡಿ ಇಲ್ಲಿ 1 ಕಪ್ಪಷ್ಟು ನಾನು ಇಲ್ಲಿ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀರು ಕೂಡ ಸೈಡಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸೊ ಈಗ ರಾಗಿ ಹಿಟ್ಟನ್ನು ಈ ಥರ ಹೋಲ್ ಮಾಡಿಕೊಂಡು ಚೆನ್ನಾಗಿ ಕುದಿಬೇಕು ನೀರು. ಕುದೀತಾ ಇರೋ ನೀರನ್ನು ಇದರಲ್ಲಿ ಹಾಕ್ಕೊಂಡು ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿಯಾಗಿ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೈಡಲ್ಲಿ ರೊಟ್ಟಿ ಹೆಂಚು ಕೂಡ ಇಟ್ಟಿದ್ದೀನಿ, ಅದು ಬಿಸಿ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಇಲ್ಲಿ ನಾನು ಹಿಟ್ಟನ್ನು ಕಲಿಸ್ಕೊಳ್ತೀನಿ. ನಾನು ಜೋಳದ ರೊಟ್ಟಿ ಕೂಡ ಇದೇ ರೀತಿ ಮಾಡೋದು, ರಾಗಿ ರೊಟ್ಟಿ ಕೂಡ ನಾನು ಇದೇ ರೀತಿ ಮಾಡೋದು. ನಾನು ಈ ಥರ ತಟ್ಟೋದು ಜಾಸ್ತಿ ಅಭ್ಯಾಸ ಇರೋದ್ರಿಂದ ಇದೇ ರೀತಿ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ತಟ್ಟೋದು ಅಭ್ಯಾಸ ಇಲ್ಲ ಅಂದರೆ ನೀವು ಚಪಾತಿ ಥರ ಉದ್ಕೊಂಡು ಕೂಡ ಮಾಡ್ಬೋದು. ನೋಡಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತಣ್ಣೀರು ಅವಶ್ಯಕತೆ ಇದ್ದರೆ ಸ್ವಲ್ಪ ಅಂದರೆ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಈಗ ಇಲ್ಲಿ ಒಣ ಹಿಟ್ಟು ಅಂದರೆ ರಾಗಿ ಹಿಟ್ಟನ್ನು ತೊಗೊಂಡು ನೋಡಿ ಈ ಥರ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಲ್ಲಿ ನಾನು ಮಿಕ್ಸ್ ಮಾಡಿಕೊಂಡು ಈ ಥರ ಸ್ವಲ್ಪ ಹಿಟ್ಟು ಕೂಡ ಕೆಳಗೆ ಈ ಥರ ಹಾಕ್ಕೊಂಡು ಇದನ್ನು ನಾನು ತಟ್ತಾ ಇದ್ದೀನಿ. ಇದು ನನಗೆ ಅಭ್ಯಾಸ ಇದೆ, ಹೆಚ್ಚಾಗಿ ನಾವು ರೊಟ್ಟಿ ಇದೇ ರೀತಿ ಮಾಡೋದಲ್ವ, ಸೊ ಹಾಗಾಗಿ ಹೇಳಿದೆ. ಅಭ್ಯಾಸ ಇಲ್ಲ ಅಂದರೆ ಹಿಟ್ಟನ್ನು ಕಡಿಮೆ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ. ಒಂದಿನ 4 ರೊಟ್ಟಿ ಮಾಡ್ಕೊಳ್ಳಿ, 5 ರೊಟ್ಟಿ ಅಂದರೆ ಕ್ವಾಂಟಿಟಿ ಕಡಿಮೆ ಮಾಡ್ಕೊತ ನೀವು ರೊಟ್ಟಿ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಯಾವುದು ಬರಲ್ಲ ಅನ್ನೋಕ್ಕೆ ಚಾನ್ಸೇ ಇಲ್ಲ, ಪ್ರಯತ್ನ ಪಟ್ಟರೆ ಎಲ್ಲ ಬರುತ್ತೆ. ಸೊ ಈಗ ನಾನು ತಟ್ಟಿರುವಂತಹ ರೊಟ್ಟಿನ ಕಾದಿರೋ ಹಂಚಲ್ಲಿ ಹಾಕ್ಕೊಂಡು ಒಂದು ಬಟ್ಟೆಯಲ್ಲಿ ನಾನು ಈ ಥರ ನೀರು ಈ ಥರ ಸ್ಪ್ರೆಡ್ ಮಾಡಬೇಕು. ತಣ್ಣೀರನ್ನೇ ಹಾಕ್ಕೋಬೇಕಾಗತ್ತೆ. ನಿಮ್ಮ ಬಟ್ಟೆಯಲ್ಲಿ ಅದ್ಬಿಟ್ಟು ಈ ಥರ ಹಾಕ್ಕೊಂಡು ಒಂದು 30 ಸೆಕೆಂಡ್ ನಂತರ ಅದನ್ನು ಈ ಥರ ತಿರುಗಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪಲ್ಯ ಕೂಡ ನೋಡಿ ನಾನು ಚೆಕ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಾಗಿ ಪಲ್ಯ ಆಗಬೇಕು. ಹೆಸರು ಕಾಳು ಬೇಗನೆ ಕುಕ್ ಆಗುತ್ತೆ. ಈಗ ಇದನ್ನು ಮುಚ್ಚಿಟ್ಬಿಟ್ಟು ಇನ್ನೊಂದು ನಿಮಿಷ ಅದನ್ನು ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಸೊ ಅದನ್ನು ನೋಡ್ತಾನೆ ಈಗ ನಾನು ಇಲ್ಲಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ರೀತಿ ನಾನು ಈ ರಾಗಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದೇ ರೀತಿಯಾಗಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಅದನ್ನು 2 ಕಡೆ ಅದನ್ನು ಬೇಯಿಸ್ಕೋಬೇಕು, ಹಸಿಯಾಗಿ ಇರಬಾರ್ದು. ಈಗ
ಆ ರೊಟ್ಟಿ ಕೂಡ ರೆಡಿ ಆಯಿತು. ನಾನು ರೊಟ್ಟಿ ಬುಟ್ಟಿಯಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಸೇಮ್ ಅದೇ ರೀತಿ ರೊಟ್ಟಿ ತಟ್ಕೊಂಡು ಕಾದಿರೋ ಹಂಚಲ್ಲಿ ಹಾಕ್ಕೊಂಡು ಸ್ವಲ್ಪ ಈ ತಣ್ಣೀರು ನಾನೊಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೆ ಅಲ್ವಾ, ಸೊ ಕಾಟನ್ ಬಟ್ಟೆಯಲ್ಲಿ ಅದನ್ನು ಸ್ವಲ್ಪ ಅದ್ಬಿಟ್ಟು ನೀರನ್ನು ಈ ರೀತಿಯಾಗಿ ಹಾಕ್ಕೋಬೇಕು. ಅಂದರೆ ಸ್ವಲ್ಪ ಬಿಳಿ ಬಿಳಿಯಾಗಿರಲ್ಲ ಅದು ಹಿಟ್ಟು, ಯಾಕಂದರೆ ಒಣ ಹಿಟ್ಟು ಹಾಕಿರ್ತೀವಲ್ವ ಕೆಳಗಡೆ ತಟ್ಟುವಾಗ. ಹಾಗಾಗಿ ಇಲ್ಲಿ ಪಲ್ಯ ಕೂಡ ಆಯಿತು. ನಾನು ಆ ಕಡೆ ಗ್ಯಾಸ್ ಸ್ಟವ್ ಅಂದರೆ ಅದನ್ನು ಆಫ್ ಮಾಡಿದ್ದೀನಿ. ಗ್ಯಾಸನ್ನು ಆಫ್ ಮಾಡಿ ಅದನ್ನು ಮುಚ್ಚಿಟ್ಬಿಡ್ತೀನಿ. ಸೊ ಅದೇ ರೀತಿ ನಾನು ಎಲ್ಲ ರೊಟ್ಟಿನ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಬೇಗ ಆಗುತ್ತೆ. ನೀವು ಒಗ್ಗರಣೆ ಎಲ್ಲ ಕೊಟ್ಬಿಟ್ಟು ಪಲ್ಯನ ಸೈಡಲ್ಲಿ ಇಟ್ಬಿಡಿ. ಆ ಪಲ್ಯ ಆಗೋದ್ರೊಳಗೆ ರೊಟ್ಟಿ ಆಗಿಬಿಡುತ್ತೆ. ಸೊ ಒಂದೇ ಟೈಮಲ್ಲಿ 2 ರೆಸಿಪಿ ಆಗಿಬಿಡುತ್ತೆ. ಸೊ ಬಿಸಿ ಬಿಸಿ ಈ ರಾಗಿ ರೊಟ್ಟಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಈ ಥರ ರೊಟ್ಟಿ ಮಾಡಿದರೂ ಕೂಡ ಹಾರ್ಡ್ ಆಗಲ್ಲ, ಅಂದರೆ ಗಟ್ಟಿ ಆಗಲ್ಲ. ಸೊ ನೋಡಿದ್ರಲ್ಲ, ಇದೇ ರೀತಿ ನಾನು ರಾಗಿ ರೊಟ್ಟಿನ ಮಾಡಿಬಿಟ್ಟು ರೊಟ್ಟಿ ಬುಟ್ಟಿಯಲ್ಲಿ ಹಾಕಿಟ್ಟಿದ್ದೀನಿ. ಸೊ ಈಗ ಈ ಲಂಚ್ ಬಾಕ್ಸಿಗೆ ಈ ರೆಸಿಪಿ ರೆಡಿಯಾಗಿದೆ. ಲಂಚ್ ಬಾಕ್ಸಿಗೂ ಆಯಿತು, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎನಿ ಟೈಮ್ ನೀವು ಮಾಡಿ ತಿನ್ಬೋದು. ನೋಡಿ ಇಷ್ಟೆಲ್ಲ ರೊಟ್ಟಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ರೊಟ್ಟಿ ಆಯಿತು, ಪಲ್ಯ ಕೂಡ ರೆಡಿಯಾಗಿದೆ. ಎರಡೂ, ಈ ರೊಟ್ಟಿ ಮತ್ತು ಈ ಪಲ್ಯ ಇದೆ ಅಲ್ವಾ, ಎರಡು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನೀವು ಮಾಡಿ. ಅಕಸ್ಮಾತ್ ನಿಮ್ಗೆ ರಾಗಿ ರೊಟ್ಟಿ ಇಷ್ಟ ಇಲ್ಲ ಅಂತ ಅನಿಸಿದರೆ ನೀವು ಚಪಾತಿ ಜೊತೆ ಕೂಡ ಈ ಪಲ್ಯನ ಮಾಡ್ಕೋಬೋದು. ಸೊ ಈಗ ಆರೋಗ್ಯಕರವಾದ ರಿಚ್ ಐರನ್ ಹೊಂದಿರುವಂತಹ ಈ ರಾಗಿ ರೊಟ್ಟಿ, ಈಗ ನೋಡಿ ನಾನು ಈ ಥರ ರೊಟ್ಟಿ ಈ ಥರನೇ ಕಟ್ ಮಾಡಿ ಲಂಚ್ ಬಾಕ್ಸಿಗೆ ಹಾಕೋದು, ತಿನ್ನುವಾಗ ಈಸಿ ಆಗಲಿ ಅಂತ ಅಷ್ಟೇ. ಸೊ ನೋಡಿ ಈ ಥರ ಕಟ್ ಮಾಡಿಬಿಟ್ಟು ಮತ್ತೆ ಈ ಥರ 4 ಪೀಸ್ ಮಾಡ್ತೀನಿ ನಾನು ಈ ಥರ. ಈಗ ಇದನ್ನು ಬಾಕ್ಸಲ್ಲಿ ಈ ಥರ ಹಾಕ್ಬಿಡ್ತೀನಿ. ಸೊ ತಿನ್ನುವಾಗ ಒಂದೊಂದೇ ಪೀಸ್ ತೊಗೊಂಡ್ಬಿಟ್ಟು ತಿನ್ಬೋದು, ಈಸಿ ಆಗುತ್ತೆ ಅಂತ. ಇಲ್ಲಿ ಒಂದು ಚಿಕ್ಕ ಬಟ್ಲಲ್ಲಿ ನಾನು ಇದು ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಮಾಡಿಟ್ಕೊಂಡಿದ್ದೆ. ಸೊ ಅದನ್ನು ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ಹೆಸರು ಕಾಳು ಸಬ್ಬಸಿಗೆ ಸೊಪ್ಪಿನ ಪಲ್ಯ ಕೂಡ ಒಂದು ಬಾಕ್ಸಲ್ಲಿ ಈ ಥರ ಕೊಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿರುತ್ತಲ್ವ. ಹಾಗೆ ಇಲ್ಲಿ ಒಂದು ಬಾಕ್ಸಲ್ಲಿ ಕ್ಯಾರೆಟು, ಹಾಗೆ ಕುಕುಂಬರ್ ಅಂದರೆ ಸೌತೆಕಾಯಿ, ಸ್ವಲ್ಪ ಈರುಳ್ಳಿ ಕೂಡ ಹಾಕೋಬೋದು. ಮತ್ತು ಈ ಪಲ್ಯ, ಈ ರೊಟ್ಟಿ ಇದ್ರಂತೂ ಮೊಸರು ಇರಲೇಬೇಕು, ಪರ್ಫೆಕ್ಟಾಗಿ ಆಗುತ್ತೆ. ಸೊ ಈ ರೀತಿ ಲಂಚ್ ಬಾಕ್ಸಿಗೆ ಕೊಟ್ಟರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ? ಖಂಡಿತವಾಗ್ಲೂ ದಿನ ಇದೇ ಬೇಕು ಅಂತ ಕೇಳೋದಂತೂ ಗ್ಯಾರಂಟಿ. ಸೊ ಇದು ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ನಾನು ಈ ರೀತಿ ಮಾಡಿದೆ. ಅವ್ರಿಗೆ ಈ ರೀತಿ ಕೊಟ್ಟರೆ ತುಂಬಾ ಇಷ್ಟ ಆಗುತ್ತೆ. ನಿಮಗೂ ಕೂಡ ಈ ರೀತಿ ಊಟ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.